ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾವು ಇಂದು ಶ್ರೀ ಗುರುಚರಿತ್ರೆಯ 8ನೇ ಅಧ್ಯಾಯವನ್ನು ಪಾರಾಯಣ ಮಾಡೋಣ. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮ ಪಾವನಕರವಾದ ಶ್ರೀ ಗುರುಚರಿತ್ರೆಯನ್ನು ಉಸುರುವ ಶ್ರೀ ಸಿದ್ಧ ಯೋಗಿಗಳಿಗೆ ನಾಮಧಾರಕ ಶಿಷ್ಯನು, ಸ್ವಾಮಿ, ಅತ್ಯದ್ಭುತವಾದ ಗೋಕರ್ಣ ಮಹಿಮೆಯನ್ನು ಸಾಗ್ರವಾಗಿ ಹೇಳಿದಿರಿ. ಆದರೆ ಶ್ರೀ ಗುರುಗಳು ಅಲ್ಲಿ ಎಷ್ಟು ದಿನಗಳವರೆಗೆ ವಾಸಿಸಿದ್ದಾರೆ, ಮುಂದೆ ನಡೆದ ವೃತ್ತಾಂತವೇನು ಹೇಳುವುದಾಗಬೇಕು ಎಂದನು. ನೀನು ಸಮುದ್ರದಂತೆ ಅಗಾಧವಾದ ಕೃಪೆಯುಳ್ಳ ಗುರುಮೂರ್ತಿಯು. ಗುರುಗಳ ಚರಿತ್ರೆಯನ್ನು ಕೇಳುವ ಉತ್ಕಂಠೆಯು ನನ್ನ ಮನದಲ್ಲಿ ಪ್ರಕಟವಾಗಿದೆ. ಅದನ್ನು ತೃಪ್ತಿಗೊಳಿಸುವವನು ನೀನು. ಮದಾನಂದವಾಗುವುದು, ತೀರಾ ಉತ್ಸಾಹವು ಉಂಟಾಗುವುದು ಎಂದನು. ಸುಬದ್ಧ ಶಿಷ್ಯನ ವಚನಗಳನ್ನು ಕೇಳಿ ಸಿದ್ಧನಿಗೆ ಹಿಡಿಸಲಾರದಷ್ಟು ಸಂತೋಷವಾಯಿತು. ಅವನು ಗುರುಚರಿತ್ರೆಯನ್ನು ವಿಸ್ತರಿಸಿ ಹೇಳತೊಡಗಿದನು. ಶ್ರೋತೃಗಳೇ, ನೀವು ಕೇಳಿಕೊಳ್ಳಿ. ಶ್ರೀಪಾದಯತಿಗಳು ಪರಮ ಜಾಗೃತ ಸ್ಥಾನವಾದ ಗೋಕರ್ಣ ಕ್ಷೇತ್ರದಲ್ಲಿ 3 ವರ್ಷಗಳವರೆಗೆ ಗುಪ್ತವಾಗಿ ವಾಸಿಸಿದರು. ಅನಂತರ ಅಲ್ಲಿಂದ ಲೋಕಾನುಗ್ರಹಕ್ಕಾಗಿ ಶ್ರೀಗಿರಿ ಅಂದರೆ ಶ್ರೀಶೈಲ ಪರ್ವತಕ್ಕೆ ಬಂದರು. ಗುರುಗಳೆಂದರೆ ಸಾಮಾನ್ಯರಲ್ಲ. ಅವರ ಚರಣಗಳ ದರ್ಶನವೆಂದರೆ ಎಲ್ಲ ತೀರ್ಥಗಳ ದರ್ಶನದಿಂದ ದೊರಕುವ ಪುಣ್ಯಕ್ಕೆ ಸಮಾನವಾದುದು. ಅದಕ್ಕಂತೆ ವೇದಶ್ರುತಿಗಳು ಗುರುಗಳ ಸನಾತನವೂ ಪವಿತ್ರವೂ ಆದ ಚರಣಗಳು ಸಿದ್ಧಿಪ್ರದವಾದವುಗಳು ಎಂದು ಹೇಳುವೆವು. ಸಮಸ್ತ ತೀರ್ಥಗಳ ಆಚರಣೆಯ ಪುಣ್ಯವೆಲ್ಲವೂ ಗುರುಚರಣಗಳಲ್ಲಿ ಸಮಾವೇಶವಾಗಿದೆ. ಹೀಗಿದ್ದು ಅವನೇಕೆ ತೀರ್ಥಯಾತ್ರೆಗಳನ್ನು ಮಾಡುವನು ಎಂಬ ಪ್ರಶ್ನೆಗೆ ಲೋಕಾನುಗ್ರಹಕ್ಕಾಗಿ ಸಂಚರಿಸುವನು ಎಂದು ಉತ್ತರವು. ಶ್ರೀಗಿರಿ ಪರ್ವತದಲ್ಲಿ 4 ತಿಂಗಳುಗಳ ಕಾಲ ಕ್ರಮಿಸಿ ನಿವೃತ್ತಿ ಸಂಗಮ ಸ್ಥಾನಕ್ಕೆ ಬಂದರು. ಎಷ್ಟೋ ಭಕ್ತರಿಗೂ ಸಾಧು ಸಂತರಿಗೂ ದರ್ಶನವನ್ನು ಕೊಡಲು ಆ ಕುರುವಪುರಕ್ಕೆ ಪ್ರಯಾಣವಾಯಿತು. ಆ ಕುರುವಪುರವು ಮಹಾಕ್ಷೇತ್ರವು. ಅದು ಕೃಷ್ಣಾ ನದಿಯ ತೀರದಲ್ಲಿದೆ. ಅಂಥ ಕ್ಷೇತ್ರವು ಈ ಭೂಮಂಡಲದಲ್ಲಿ ಇನ್ನೊಂದಿಲ್ಲ. ಅದರ ಮಹಿಮೆಯು ಹೇಳಲು ಅಪಾರವಾಗಿದೆ. ಅಲ್ಲಿನ ಮಹಿಮೆಗಳನ್ನು ಹೇಳುತ್ತಾ ಕುಳಿತರೆ ಕಥೆಯು ಬಹಳ ವಿಸ್ತಾರವಾಗುವುದು. ಎಲ್ಲ ಚರಿತ್ರೆಯನ್ನು ಮುಂದಿಟ್ಟು ಈಗ ಕುರುವಪುರದಲ್ಲಿ ಪ್ರಕಟಿಸಿದ ಮಹಿಮೆಯನ್ನೇ ಹೇಳುವೆ. ಚಿತ್ತಗೊಟ್ಟು ಕೇಳು. ಶ್ರೀಪಾದರಾಯರು ಕುರುವಪುರದಲ್ಲಿ ನಿಂತನು. ಭೂಮಿಯಲ್ಲಿ ಖ್ಯಾತಿಯುಂಟಾಯಿತು. ಪ್ರಕಟ ಮಹಿಮೆಗಳು ಹೆಚ್ಚಾಗಿವೆ, ಹೇಳಲು ವಿಸ್ತಾರಗೊಂಡಿವೆ. ಆ ಗುರುಗಳನ್ನು ಯಾರು ಒಳ್ಳೆ ಭಕ್ತಿಪೂರ್ವಕವಾಗಿ ಭಜಿಸುವರೋ ಅವರು ನಿರಾಯಾಸವಾಗಿ ಸೌಖ್ಯವನ್ನು ಹೊಂದುವರು. ಲಕ್ಷ್ಮೀ ಕನ್ಯಾಪುತ್ರರನ್ನು ಕಿಂಬಹುನ ಮನದಲ್ಲಿ ಅದಾವುದನ್ನು ಬಯಸುವರೋ ಅದನ್ನು ಹೊಂದುವರು. ಎಲ್ಲ ಮಹಿಮೆಯನ್ನು ಹೇಳುವುದರೆ ಬಹಳ ವಿಸ್ತಾರವಾಗುವುದು. ಆದ್ದರಿಂದ ನಾಮಧಾರಕನೇ, ಈಗ ನಿನಗೆ ತುಸುಮಟ್ಟಿಗೆ ಹೇಳುವೆ. ಮುಂದೆ ಶ್ರೀಪಾದಯತಿಗಳು ಅವತಾರ ತಾಳುವ ವಿಷಯಕ್ಕೆ ಸಂಬಂಧಿಸಿದ ಒಂದು ಕಥೆಯನ್ನು ಹೇಳುವೆ, ಕೇಳು. ಶ್ರೀಪಾದಯತಿಗಳು ಕುರುವಪುರದಲ್ಲಿರುವಾಗ ಮುಂದಿನ ಕಾರ್ಯಕರಣವನ್ನು ಮನದಂದರು. ಅವತಾರ ಉಂಟಾಗಲು ಕಾರಣವಾದ ಪೂರ್ವ ಕಥೆಯೆಂದರೆ, ಆ ಕುರುವಪುರದಲ್ಲಿ ವೇದಶಾಸ್ತ್ರ ಸಂಪನ್ನನಾದ ಒಬ್ಬ ಬ್ರಾಹ್ಮಣನೂ ಇದ್ದನು. ಆತನಿಗೆ ಅಂಬಿಕಾ ಎಂಬ ಹೆಸರಿನ ಒಬ್ಬ ಹೆಂಡತಿ ಇದ್ದಳು. ಅವಳು ಸುಶೀಲಳು, ಆಚಾರಶೀಲಳು, ಪತಿಸೇವೆಯಲ್ಲಿ ದಕ್ಷಳು, ಮಹಾಪುಣ್ಯವತಿಯಾದ ಸತಿಯಾಗಿದ್ದಳು. ಆ ದಂಪತಿಗಳಿಂದ ಜನಿಸಿದ ಮಕ್ಕಳು ಅವರ ಪೂರ್ವಕ್ರಮದಿಂದ ಫಲದಿಂದ ಬದುಕಿ ಬಾಳುತ್ತಿರಲಿಲ್ಲ. ಅದಕ್ಕಾಗಿ ಅವಳು ಅನೇಕ ತೀರ್ಥವ್ರತಗಳನ್ನು ಆಚರಿಸುತ್ತಿದ್ದಳು. ಅವಳ ಈ ಪುಣ್ಯ ಕೆಲಸಗಳ ಫಲವಾಗಿ ಅವರಿಗೆ ಒಂದು ಗಂಡು ಕೂಸು ಜನಿಸಿತು. ಆದರೆ ಅದು ಮಂದಮತಿಯಾಯಿತು. ಆದಾಗ್ಯೂ ತಾಯಿಯು ಅದೊಂದು ತನಗೆ ಅಪೂರ್ವವೆಂದು ಒಳ್ಳೆಯ ಪ್ರೀತಿಯಿಂದ ಜೋಕೆ ಮಾಡಿದಳು. ತಾಯಿ ತಂದೆಗಳ ಮನೆಯಲ್ಲಿ ಆ ಮಗುವು ಬ್ರಾಹ್ಮಣ ಮಗನು. ತಾಯಿ ತಂದೆಗಳ ಪ್ರೀತಿಯಿಂದ ಬೆಳೆದನು. 8 ವರ್ಷಗಳು ಪೂರ್ಣವಾದಾಗ ಕುಲಾಚಾರದಂತೆ ಗುರುಗೃಹದಲ್ಲಿ ವೇದಾಭ್ಯಾಸ ಮಾಡಲು ವ್ರತಬಂಧ ಅಂದರೆ ಮುಂಜಿಬಂಧನ ಮಾಡಿದರು. ಆ ಕುಮಾರನಿಗೆ ವಿದ್ಯೆಯೇ ಹತ್ತಲಿಲ್ಲ. ಅವನು ಮಂದಮತಿಯೂ ಅಜ್ಞಾನಿಯೂ ಕಿವುಡನೂ ಆಗಿದ್ದನು. ಮಗನು ಮಂದಮತಿಯೆಂದು ಆ ಬ್ರಾಹ್ಮಣ ಶ್ರೇಷ್ಠನಿಗೆ ಚಿಂತೆಯೂ ಹೆಚ್ಚಾಯಿತು. ಹಲವಾರು ದೇವತೆಗಳನ್ನು ಆರಾಧಿಸಿ ಬಹು ಕಷ್ಟದಿಂದ ಮಗುವನ್ನು ಪಡೆದನು. ಆದರೆ ಪ್ರಾಚೀನ ಕರ್ಮ ಬಿಡಲಿಲ್ಲ ಎಂದು ಹಗಲಿರುಳು ಚಿಂತೆ ಮಾಡಿದನು. ಮಗುವು ಮಂದಬುದ್ಧಿಯವನಾದನು. ಹಲವು ಬಗೆಯಿಂದ ಅವನಿಗೆ ಶಿಕ್ಷಣ ಕೊಡಹತ್ತಿದನು. ಹೇಳಿದು ತಿಳಿಯದಾಗಲೂ ಸಾಕಷ್ಟು ಹೊಡೆಯುತ್ತಿದ್ದನು. ಅದರಿಂದ ತಾಯಿಯ ಅಂತಃಕರಣವು ನೊಂದಿತು. ಅವಳಿಗೆ ಬಹಳ ದುಃಖವಾಯಿತು. ಆದ್ದರಿಂದ ಅವಳು ಗಂಡನನ್ನು ತಡೆಯುತ್ತಿದ್ದಳು. ಅವಳು ಗಂಡನಿಗೆ ನುಡಿದುದೇನೆಂದರೆ, ನಮಗೇನು 4 ಮಕ್ಕಳಿಲ್ಲ. ಹಲವು ಬಗೆಯ ಕಷ್ಟಪಟ್ಟು ಒಬ್ಬ ಬಾಲಕನನ್ನು ಜೋಕೆ ಮಾಡಿಕೊಂಡಿದ್ದೇವೆ. ವೇದವಿದ್ಯೆಯು ಆತನಿಗೆ ಬರುವುದಿಲ್ಲ. ಸುಳ್ಳೇ ಹೊಡೆದು ಅವನಿಗೂ ನಮಗೆ ಕಷ್ಟ ಮಾಡಿಕೊಳ್ಳುವುದರಿಂದ ಫಲವೇನು? ಮೂರ್ಖನಾಗಿ ಹುಟ್ಟಬೇಕೆಂದೇ ಆತನ ಪ್ರಾಚೀನ ಕರ್ಮವಿರಬಹುದು. ಇನ್ನು ಮೇಲೆ ನೀವು ಇವನನ್ನು ಯಾವಾಗಲೂ ಹೊಡೆಯಕೂಡದು. ಒಂದು ವೇಳೆ ನೀವು ಹೊಡೆದುದಾದರೆ ನನ್ನ ಪ್ರಾಣನೇ ತೆಗೆದುಕೊಳ್ಳಿ, ನಾನು ಪ್ರಾಣ ಬಿಡುತ್ತೇನೆ ಎಂದು ಹೇಳಿದಳು. ಹೆಂಡತಿಯ ಮಾತುಗಳನ್ನು ಕೇಳಿ ಬ್ರಾಹ್ಮಣನ ಮಗನು
ಮತಿಮಂದತೆಗಾಗಿ ಹಚ್ಚಿಕೊಂಡ ಚಿಂತೆಯನ್ನು ತ್ಯಜಿಸಿದನು. ನಿಶ್ಚಿಂತ ಮನಸ್ಕನಾದನು. ಹೀಗೆ ಕಾಲಕ್ರಮೇಣ ಮಾಡುತ್ತಾ ಬ್ರಾಹ್ಮಣನು ಆ ಗ್ರಾಮದಲ್ಲಿದ್ದನು. ಇಂತೂ ಕೆಲ ದಿನ ಕಳೆಯುತ್ತಿರಲು ಆ ಬ್ರಾಹ್ಮಣನು ದೊಡ್ಡ ಬೇನೆಗೆ ಒಳಗಾದನು. ದೈವವಶದಿಂದ ಅದೇ ಬೇನೆಯ ಕಾರಣವಾಗಿ ಮೃತ್ಯುವಿಗೀಡಾದನು. ಆಶ್ರಯಹೀನಳಾದ ಆ ಅಂಬಿಕೆಯ ಮನಾರಿಯು ಅಲ್ಲಿಯೇ ಕುರುವಪುರದಲ್ಲಿ ನಿಂತುಕೊಂಡಳು. ಮಗನೊಂದಿಗೆ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಾ ಜೀವನ ಸಾಗಿಸಹತ್ತಿದಳು. ಬ್ರಾಹ್ಮಣನ ಮಗನಾದ ಆ ಹುಡುಗನು ಮುಂದೆ ಕೆಲ ದಿನಗಳಲ್ಲಿ ಬೆಳೆದು ದೊಡ್ಡವನಾದನು, ಮದುವೆಗೆ ತಕ್ಕ ವಯಸ್ಸಿನವನಾದನು. ಆದರೆ ಜನರು ಮತಿಹೀನನೆಂದು ಅತಿಶಯ ಅವನನ್ನು ನಿಂದಿಸುತ್ತಿದ್ದರು. ಬುದ್ಧಿಗೇಡಿಯಾದ ಇವನಿಗೆ ಅದಾರು ಕನ್ಯೆಯನ್ನು ಕೊಡುವರು ಎಂದು ಕೆಲವರು ಅನ್ನುವರು. ಆಕೆಯ ಆ ಮೂಢ ಪುತ್ರನಿಗೆ ಯಾರೂ ಹೆಣ್ಣನ್ನು ಕೊಡಲಿಲ್ಲ. ಎಲ್ಲರೂ ದೂಷಣೆ ಮಾಡುವವರೇ, ನಿಂದಿಸುವವರೇ. ಕೆಲವರು, ಎಲ್ಲೋ ಕುಲನಾಶಕನೇ, ಮಂದಿಯ ಮನೆಗೆ ನೀರು ಹಾಕಿ ಹೊಟ್ಟೆ ತುಂಬಿಸಿಕೊ, ಭಿಕ್ಷೆ ಬೇಡಲು ನಾಚಿಕೆ ಬರುವುದಿಲ್ಲವೇ ಎನ್ನುವರು. ಎಲ್ಲ ಬ್ರಾಹ್ಮಣರು ಆತನಿಗೆ, ಒಂದು ಕಲ್ಲಿನಂತೆ ಹುಟ್ಟಿದೆಯಲ್ಲವೇ, ನಿನ್ನ ಮನೆತನಕ್ಕೆ ಕಳಂಕವನ್ನು ಹಚ್ಚಿದೆ ಮೂರ್ಖ, ಕುಲಕಂಟಕ ಎಂದು ಹೀನಾಯವಾಗಿ ಅವನನ್ನು ನಿಂದಿಸುತ್ತಿದ್ದರು. ನಿನ್ನ ತಂದೆಯು ವಿದ್ಯಾಚಾರ ಸಂಪನ್ನನಾಗಿ 4 ರಾಷ್ಟ್ರಗಳಲ್ಲಿ ಕೀರ್ತಿಯನ್ನು ಸಂಪಾದಿಸಿದವನು. ವೇದ ಧರ್ಮಶಾಸ್ತ್ರಗಳನ್ನು ಬಲ್ಲವನಾಗಿದ್ದನು. ಅಂಥವನ ಹೊಟ್ಟೆಯಿಂದ ನೀನು ಜನಿಸಿದಿ. ನಿನ್ನ ತಂದೆಗೆ ಕಳಂಕವನ್ನು ಹಚ್ಚಿದಿ, ಪಿತೃಗಳನ್ನು ಅಧೋಗತಿಗೆ ನೂಕಿದಿ, ಭಿಕ್ಷೆಯಿಂದ ನಿಂದ್ಯ ಕರ್ಮವನ್ನು ಆಚರಿಸುವಿ. ಲಜ್ಜೆಗೇಡಿ, ಈ ಜಗತ್ತಿನಲ್ಲಿ ನೀನು ಪಶುವಿನಂತೆ ಹುಟ್ಟಿ ಫಲವೇನು? ವ್ಯರ್ಥವಾಗಿ ಹುಟ್ಟಿದಿ. ನದಿಯಲ್ಲಿ ಹಾರಿಕೊಂಡಾದರೂ ಪ್ರಾಣ ಬಿಡು ಎಂದು ಅವನನ್ನು ಹೀನಾಯವಾಗಿ ಜರಿಯುತ್ತಿದ್ದರು. ಆ ಬ್ರಹ್ಮಚಾರಿಯು ಜನರಾಡುವ ಚುಚ್ಚು ಮಾತುಗಳಿಂದ ಬಹಳೇ ನೊಂದುಕೊಂಡನು. ಹಲವು ಬಗೆಯಾಗಿ ದುಃಖಿಸುತ್ತಿದ್ದನು. ತಾಯಿ ಮಗನ ಚರಿತಾರ್ಥದ ಸಾಧನೆಗೆ ಈ ಬಗೆಯಾಗಿ ವಿಘ್ನ ಉಂಟಾಯಿತು. ಅವಮಾನವನ್ನು ಸಹಿಸಬೇಕಾಯಿತು. ಅದರಿಂದ ಪ್ರಾಣದ ಮೇಲೆ ಉದಾರನಾಗಿ ತಾಯಿಗೆ, ಅಮ್ಮ, ನಾನು ಜೀವನಕ್ಕೆ ಬೇಸತ್ತಿರುವೆ, ಆದ್ದರಿಂದ ಪ್ರಾಣ ನೀಗುವೆ. ಎಲ್ಲರೂ ನನ್ನನ್ನು ನಿಂದಿಸುವವರೇ. ಇಂಥ ಸನ್ನಿವೇಶದಲ್ಲಿ ದೇಹದಿಂದ ಇದ್ದು ಪ್ರಯೋಜನವೇನು? ನಿನ್ನನ್ನು ರಕ್ಷಿಸುವುದು ನನ್ನ ಧರ್ಮವಾಗಿದ್ದು ಅದು ನನ್ನಿಂದಾಗದಾಗಿದೆ. ಅದಕ್ಕೆ ಅರಣ್ಯವಾಸಕ್ಕೆ ಹೋಗುವೆ ಎಂದನು. ಅಂಬಿಕೆಯು ತನ್ನ ಮಗನ ಮಾತುಗಳಿಂದ ಕರಳು ಕೊರೆದವಳಾದಳು. ಬಹಳ ಚಿಂತಿಸಿದಳು. ದುಃಖವು ಬಲಗೊಂಡು ಅತಿಶಯ ಶೋಕಕ್ಕೊಳಗಾದಳು ಮತ್ತು ದೊಡ್ಡ ಧ್ವನಿಯಿಂದ ಪ್ರಲಾಪಿಸಿದಳು. ತಾಯಿ ಮಗ ಇರುವರು ಆತ್ಮಹತ್ಯೆ ನಿಶ್ಚಯಿಸಿದರು. ಅತಿಯಾಗಿ ದುಃಖಿಸುತ್ತಾ ಕೃಷ್ಣೆಯ ಪ್ರವಾಹದಲ್ಲಿ ಹೋಗಿ ನಿಂತರು. ಅಲ್ಲಿ ಶ್ರೀಪಾದಯತಿಗಳು ಸ್ನಾನ ಮಾಡುತ್ತಿದ್ದರು. ಆ ಜಗದ್ಭರಿತನನ್ನು ಅವರಿರುವರು ಕಂಡರು. ಅವರ ದರ್ಶನವಾದ ಕೂಡಲೇ ಪ್ರಾಣ ನೀಗುವ ಆತುರದಲ್ಲಿದ್ದ ತಾಯಿ ಮಗನನ್ನು ತಡೆದರು. ಇಬ್ಬರೂ ಹೋಗಿ ಅವರ ಚರಣಕಮಲಗಳಿಗೆ ಎರಗಿದರು. ಕೈ ಮುಗಿದು, ಸ್ವಾಮಿ, ದಯಾಸಿಂಧುವೆ, ಈ ನದಿಯಲ್ಲಿ ನಾವಿರುವರು ನಮ್ಮ ಪ್ರಾಣಗಳನ್ನು ಬಿಡಬೇಕೆಂಬ ಬಲವಾದ ಇಚ್ಛೆಯುಳ್ಳವರಾಗಿದ್ದೇವೆ. ನಮಗೆ ಸದ್ಗತಿಯುಂಟಾಗಲು ದಯಾರ್ದ್ರ ಬುದ್ಧಿಯಿಂದ ಅಪ್ಪಣೆಯನ್ನು ದಯಪಾಲಿಸಬೇಕು. ಆತ್ಮಹತ್ಯೆಯು ಪಾತಕವು. ಆದ್ದರಿಂದ ಈ ಕೃಪಾಸಿಂಧುವೆ ವಿನಂತಿಸುವೆ ಎಂದು ಬೇಡಿಕೊಂಡಳು. ವಿಪ್ರಸ್ತ್ರೀಯಳಾದ ಅಂಬಿಕೆಯ ಮತ್ತು ಅವಳ ಮಗುವಿನ ಕರುಣಾಪೂರ್ಣ ವಚನಗಳನ್ನು ಕೇಳಿದರು. ದಯಾಸಮುದ್ರನಾದ ಶ್ರೀಪಾದ ಗುರುವು ಕಾರುಣ್ಯಪೂರ್ಣನಾದನು ಮತ್ತು, ತಾಯಿ, ನೀವಿಬ್ಬರೂ ಯಾವ ಸಂಕಟಗಳಿಗೆ ಗುರಿಯಾಗಿ ಪ್ರಾಣ ಬಿಡಲು ಸಿದ್ಧರಾಗಿದ್ದೀರಿ ಎಂದು ಕೇಳಿದರು. ಆಗ ಬ್ರಾಹ್ಮಣನ ಹೆಂಡತಿಯು ತಮಗಾದ ದುಃಖವನ್ನೆಲ್ಲ ವಿಸ್ತಾರವಾಗಿ ಹೇಳತೊಡಗಿದಳು ಮತ್ತು, ಸ್ವಾಮಿ, ಭಕ್ತವತ್ಸಲ, ಅಜ್ಞರಾದ ನಮ್ಮನ್ನು ಈ ಭವ ಸಮುದ್ರದಿಂದ ಪಾರು ಮಾಡಬೇಕು. ಮಕ್ಕಳಿಲ್ಲದೆ ಮೊದಲು ಕಷ್ಟಪಟ್ಟೆವು. ಪಾದಚಾರಿಯಾಗಿ ಹಲವಾರು ತೀರ್ಥಗಳ ಯಾತ್ರೆ ಮಾಡಿದೆವು. ವ್ರತ ದೇವತಾರಾಧನೆಗಳಿಗಾದರೂ ಕೊರತೆ ಮಾಡಲಿಲ್ಲ. ಒಂದು ದೇವರು ಉಳಿಯದಂತೆ ಎಲ್ಲ ದೇವತೆಗಳನ್ನು ಆರಾಧಿಸಿದೆವು. ವ್ರತೋಪಾಸಗಳಂತೂ ಹೇಳತೀರದು. ಅಪರಿಮಿತವಾಗಿ ಆಚರಿಸಿದೆವು. ಅವೆಲ್ಲವುಗಳ ಫಲವಾಗಿ ನಮಗೆ ಈ ಮಂದಮತಿ ಮಗನು ಹುಟ್ಟಿದನು. ಅದಕ್ಕಾಗಿ ಎಲ್ಲರೂ ಅವನನ್ನು ನಿಂದಿಸುವರು. ನನ್ನ ಪತಿಯು ವೇದಶಾಸ್ತ್ರ ಸಂಪನ್ನನೂ ಬ್ರಹ್ಮಜ್ಞಾನಿಯೂ ಆಗಿದ್ದನು. ಅಂಥವನ ಹೊಟ್ಟೆಯಲ್ಲಿ ಮೂರ್ಖನೂ ಮಂದಮತಿಯೂ ದುರಾತ್ಮನೂ ಆದವನು ಜನಿಸಿದ್ದಾನೆ. ಸ್ವಾಮಿ, ಶ್ರೀಪಾದಯತಿಗಳೇ, ಕೃಪೆ ಮಾಡಬೇಕು. ಜನ್ಮ ಜನ್ಮಾಂತರದಲ್ಲಾದರೂ ಮಂದಮತಿ ಮಗನು ಆಗಬಾರದು. ಅಂತಹ ಗತಿಯನ್ನು ದಯಪಾಲಿಸಬೇಕು ಮತ್ತು ಅಂಥ ಉಪಾಯವನ್ನು ಹೇಳಬೇಕು. ನೀನು ಕೃಪಾಸಾಗರನು, ದೈನ್ಯಹಾರಕನು. ಹೌದು, ಅಂತೆ ನಿನ್ನ ಚರಣಗಳನ್ನು ಹಿಡಿದಿರುವೆ. ಶರಣಾಗತರ ರಕ್ಷಣೆಯು ನಿನ್ನ ಹೊಣೆಯು. ಕೃಪಾಸಿಂಧುವೆ, ಅದಕ್ಕಾಗಿಯೇ ನೀನು ಬಂದಿರುವೆ. ಈ ಪ್ರಪಂಚದಲ್ಲಿ ಜನಿಸಿ ಹಲವು ವಿಧವಾದ ಕಷ್ಟಗಳನ್ನು ಭೋಗಿಸಿರುವೆ. ಸುಖದ ಲೇಷವನ್ನು ಕಾಣಲಿಲ್ಲ. ಹುಟ್ಟಿದ ಮಕ್ಕಳು ಬದುಕುವುದಿಲ್ಲ. ಇವನೊಬ್ಬ ಮಗನು ಮಾತ್ರ ಬದುಕಿದ್ದಾನೆ. ಇವನ ಬಗ್ಗೆ ಹೇಳುವುದಾದರೆ ಈತನ ಜನ್ಮವು ಆಡಿನ ಕೊರಳ ಮೊಲೆಯಂತೆ ನಿರುಪಯುಕ್ತವಾಗಿದೆ ಎಂದು ಗುರುವಿಗೆ ತಿಳಿಸಿದಳು. ದೇವ, ಇನ್ನು ಮುಂದಿನ ಜನ್ಮದಲ್ಲಿ ನನ್ನ ಮಡಿಲಲ್ಲಿ ಜನ್ಮ ತಾಳುವ ಮಗನು ಮನುಷ್ಯತ್ವವುಳ್ಳವನು ಇರಬೇಕು. ನೀನು ತ್ರೈಲೋಕ್ಯಗಳಿಗೂ ಪೂಜ್ಯನಾಗಿರುವಂತೆ ಲೋಕ ಪೂಜ್ಯನಾಗಬೇಕು. ಇನ್ನು ಹೀಗೆ ಮಾಡು ಎಂದು ಕೇಳಿದಳು. ಎಲ್ಲ ಜನರು ಅವನನ್ನು
ವಂದಿಸುತ್ತಿರಬೇಕು. ಅಂತಹ ಮಗನು ನನ್ನ ಹೊಟ್ಟೆಯಿಂದ ಹುಟ್ಟಬೇಕು. ಶ್ರೀ ಗುರು ಯತೀಶ್ವರರೇ, ಇಂತಹ ಉಪಾಯವನ್ನು ಅರ್ಹಬೇಕೆಂದು ಪಾದಗಳಿಗೆ ಎರಗಿದಳು. ಆತನಿಂದಲೇ ನನಗೆ ಉದ್ಧಾರಕವಾದ ಗತಿಯುಂಟಾಗಬೇಕು. ಮರಳಿ ಪುನರ್ಜನ್ಮ ಆಗಕೂಡದು. ಎಲ್ಲ ಪಿತರರಿಗೂ ಸ್ವರ್ಗ ಪ್ರಾಪ್ತಿಯಾಗಬೇಕು. ಈ ಬಗೆಯಾದ ರಾಮಬಾಣ ಉಪಾಯವನ್ನು ತಾವು ಸೂಚಿಸಬೇಕು. ಮಗನು ಬ್ರಹ್ಮಜ್ಞಾನಿ ಆಗಿರಬೇಕು. ಬಾಲ್ಯದಲ್ಲೇ ಆಬಾಲ ವೃದ್ಧರಿಗೆಲ್ಲ ಪೂಜ್ಯನಾಗಿರಬೇಕು. ಇಂತಹ ಮಗನನ್ನು ನಾನು ಕಣ್ಣಿನಿಂದ ಕಾಣಬೇಕು ಎಂಬ ಬಯಕೆಯು ನನ್ನ ಮನದಲ್ಲಿ ಪ್ರಬಲವಾಗಿದೆ ಎಂದು ಪ್ರಾರ್ಥಿಸಿದಳು. ಶ್ರೀಪಾದಯತಿಯು ಅಂಬಿಕೆಯ ಆಧ್ಯಾತ್ಮಿಕ ಭಾವನೆಯನ್ನು ಭಾವಿಸಿದನು. ಪ್ರಬಲವಾದ ಮತ್ತು ತಕ್ಕುದಾದ ಮನೋಗತವನ್ನು ಅರಿತನು. ಭಕ್ತಿಗೆ ಮೆಚ್ಚಿದನು. ಕೃಪೆ ಮಾಡಬೇಕೆಂದು ಬಯಸಿದನು. ಅದಕ್ಕಾಗಿ, ಅಮ್ಮ, ನೀನು ಪುತ್ರ ಪ್ರಾಪ್ತಿಗಾಗಿ ಈಶ್ವರನ ಆರಾಧನೆಯನ್ನು ಮನಮುಟ್ಟಿ ತಪ್ಪದೆ ಮಾಡು. ಅಂದರೆ ಶ್ರೀಯಂತಹ ಮಗನನ್ನು ನಿಶ್ಚಯವಾಗಿ ಪಡೆಯುವಿ. ಇದಕ್ಕೆ ಉದಾಹರಣೆಯಾಗಿ ಹೇಳಬೇಕೆಂದರೆ, ಗವಳಗಿತ್ತಿಯು ಈಶ್ವರ ಆರಾಧನೆಯ ವ್ರತವನ್ನು ಮಾಡಿದಳು. ಅದರ ಫಲವಾಗಿ ಗವಳಗಿಯ ಮನೆಯಲ್ಲಿ ದೊಡ್ಡ ಅವತಾರ ಪುರುಷನಾದ ಶ್ರೀಕೃಷ್ಣನು ಜನಿಸಿದನು. ಅದರಂತೆ ಮತ್ತು ಅವಳ ಹಾಗೆ ನೀನು ಈಶ್ವರನನ್ನು ಆರಾಧಿಸು. ಅದರಿಂದ ನಿಶ್ಚಯವಾಗಿಯೂ ಅಸಾಮಾನ್ಯ ಮಗುವನ್ನು ಪಡೆಯುವಿ. ನಿನ್ನ ಮನದಲ್ಲಿ ಬಯಕೆಯ ಭಾರವನ್ನು ಬಹಳವಾಗಿ ಹೊತ್ತಿರುವಿ. ಈ ಉಪಾಯ ಮಾಡು, ಅಂದರೆ ಬಯಕೆ ಈಡೇರುವುದು ಎಂದು ಶ್ರೀಪಾದಯತಿಗಳು ಹೇಳಿದರು. ಶ್ರೀಪಾದಯತಿಗಳ ಅಮೃತೋಪಮಯವಾದ ವಾಕ್ಯಗಳನ್ನು ಅಂಬಿಕೆಯು ಕೇಳಿದಳು. ಸಂತಸಗೊಂಡಳು ಮತ್ತು ವ್ರತ ಮಾಡುವ ರೀತಿಯನ್ನು ತಿಳಿಯಲು ಉತ್ಕಂಠಿತಳಾದ. ಅದಕ್ಕಾಗಿ ಗುರುಗಳಿಗೆ, ಸ್ವಾಮಿ, ಆ ಗೌಳಿಗಿತ್ತಿಯು ಅಥವಾ ಗೌಳಿಗರು ಯಾವ ಬಗೆಯಿಂದ ಶಿವವ್ರತವನ್ನು ಆಚರಿಸಿದರು? ಚಂದ್ರಶೇಖರನನ್ನು ಅದಾವ ಬಗೆಯಿಂದ ಪೂಜಿಸಿದನು? ಇದನ್ನೆಲ್ಲ ವಿಸ್ತಾರವಾಗಿ ನನಗೆ ತಿಳಿಸುವ ಕೃಪೆಯಾಗಬೇಕು. ಅದರಂತೆಯೇ ತಪ್ಪದೆ ನಾನು ವ್ರತ ಮಾಡುವೆ. ನಿನ್ನ ಕೃಪೆಯಿಂದ ಅಂತಹ ಅವತಾರಿಕ ಮಗನು ನನಗೆ ಹುಟ್ಟಲಿ ಎಂದು ಕಾಲಿಗೆರಗಿದಳು. ಶ್ರೀ ಗುರುವರನು ಪರಮ ಕೃಪಾಮೂರ್ತಿಯು. ಆಗ ಅವಳ ಭಕ್ತಿ ಭಾವನೆಗೆ ಮೆಚ್ಚಿ ಈಶ್ವರಾರಾಧನೆಯ ಪದ್ಧತಿಯನ್ನು ಹೇಳತೊಡಗಿದನು. ಅಂಬಿಕೆಯ ಜಿಜ್ಞಾಸು ವೃತ್ತಿಯ ಪ್ರಶ್ನೆಗಳಿಗೆ ಶ್ರೀಪಾದಯತಿಗಳು ಸಂತೋಷಪಟ್ಟು, ತಾಯಿ, ತ್ರಯೋದಶಿ ಶನಿವಾರ ದಿವಸ ಪ್ರದೋಷ ಸಮಯಕ್ಕೆ ಶನಿ ಪ್ರದೋಷವೆಂಬ ಹೆಸರು. ಆ ದಿನವೇ ವಿಶೇಷವಾಗಿ ಭಕ್ತಿ ಭಾವನೆಯಿಂದ ಈಶ್ವರನನ್ನು ಪೂಜಿಸಿದಳು ಮತ್ತು ಆ ಗವಳಿಗಳು ಪೂಜೆಯನ್ನು ಕಣ್ಣು ತುಂಬ ಮನದಣಿ ನೋಡಿದಳು. ಆಕೆ ಮಾಡಿದ ಪೂಜೆಯಿಂದ ಪಡೆದ ಫಲದ ಸಂಪೂರ್ಣ ಸಂಗತಿಯು ಸ್ಕಂದ ಪುರಾಣದಲ್ಲಿ ವರ್ಣಿತವಾಗಿದೆ. ಸುಗುಣಿಯೇ, ಆ ಕಥೆಯೊಂದನ್ನು ಹೇಳುವೆ ಕೇಳು. ಶ್ರೀ ಗುರುಗಳು ಅವಳಿಗೆ ಹೇಳತೊಡಗಿದರು. ಶ್ರೀ ಗುರುಗಳ ವಚನಗಳನ್ನು ಆ ವಿಪ್ರಾಂಗನೆಯು ಕೇಳಿ ಬಹಳೇ ಸಂತೋಷಗೊಂಡಳು. ಗುರುಗಳ ಪಾದ ಕಮಲಗಳಿಗೆ ಎರಗಿ ಆಗ ವಿನಂತಿಸಿದಳು. ಆ ವಿಪ್ರ ಸ್ತ್ರೀಯು ಸ್ವಾಮಿಗಳಿಗೆ ಪ್ರದೋಷ ಕಾಲದಲ್ಲಿ ಮಾಡಲಾದ ಶಿವಪೂಜೆಯನ್ನು ಕೇವಲ ನೋಡಿದ ಮಾತ್ರಕ್ಕೆ ಗೌಳಿಣಿಗೆ ಕೃಷ್ಣನಂತ ಅವತಾರಿಕ ಮಗನು ಹುಟ್ಟಿದನು ಎಂದು ಆಶ್ಚರ್ಯಪೂರ್ಣವಾದ ಸಂಗತಿಯನ್ನು ನನಗೆ ನಿರೂಪಿಸಿದಿರಿ. ಒಂದು ವೇಳೆ ನಾನು ಅದರಂತೆ ಪೂಜೆ ಮಾಡಿದ್ದಾದರೆ ನಿರ್ಧಾರವಾಗಿ ಫಲವನ್ನು ಹೊಂದುತ್ತಿದ್ದೆ. ಪೂರ್ವಕಾಲದಲ್ಲಿ ಯಾವ ವಿಧವಾದ ಸಂಗತಿ ಹೇಗೆ ವರ್ತಿಸಿತು ಎಂಬುದನ್ನು ದಾತೃವೇ ನನಗೆ ವಿಸ್ತರಿಸಬೇಕು ಎಂದಳು. ಶ್ರೀ ಗುರುಗಳು ಅವಳಿಗೆ ಹೇಳುವರು, ವಿಪ್ರಸ್ತ್ರೀಯೇ, ಹೇಳುವೆ, ಒಮ್ಮನದಿಂದ ಕೇಳು. ಉಜ್ಜಯಿನಿ ಎಂಬ ಹೆಸರಿನದೊಂದು ಪಟ್ಟಣ. ಅಲ್ಲಿ ಒಂದು ವಿಚಿತ್ರವಾದ ಘಟನೆಯು ಸಂಭವಿಸಿತು. ಅಲ್ಲಿ ಚಂದ್ರಸೇನನೆಂಬ ಅರಸನಿದ್ದನು. ಅವನು ಒಳ್ಳೆಯ ಧರ್ಮಜ್ಞನಾಗಿದ್ದನು. ಮಣಿಭದ್ರವೆಂಬ ರತ್ನವು ಆತನಲ್ಲಿ ಇದ್ದಿತು. ಅದನ್ನು ಅವನು ತನ್ನ ಪ್ರಾಣದ ಗೆಳೆಯನೆಂದು ತಿಳಿದಿದ್ದನು. ಅವನು ಯಾವಾಗಲೂ ಈಶ್ವರ ಭಕ್ತಿಯಲ್ಲಿ ನಿರತನಾಗುತ್ತಿದ್ದ. ಹೊಸ ಹೊಸ ತರಹದ ಹಲವು ಪೂಜೆಗಳಿಂದ ಈಶ್ವರನನ್ನು ಮೆಚ್ಚಿಸುತ್ತಿದ್ದ. ಬೋಳಾದೇವನೆಂಬ ಹೆಸರಿನ ಮಹಾದೇವನನ್ನು ಪ್ರಸನ್ನಗೊಳಿಸುತ್ತಿದ್ದ. ಮೆಚ್ಚಿದ ಮಹಾದೇವನು ರಾಜನಿಗೆ ಮಣಿಭದ್ರವೆಂಬ ಒಂದು ಚಿಂತಾಮಣಿ ರತ್ನವನ್ನು ಕೊಟ್ಟ. ಕೋಟಿ ಸೂರ್ಯರ ಕಾಂತಿಯಿಂದ ಆ ಮಾಣಿಕ್ಯವು ಒಳ್ಳೆ ಸುರಸವಾಗಿ ಶೋಭಿಸುತ್ತಿತ್ತು. ಅರಸನು ಒಳ್ಳೆ ಹರ್ಷದಿಂದ ಯಾವಾಗಲೂ ಕೊರಳಲ್ಲಿ ಧರಿಸುತ್ತಿದ್ದ. ಮಣಿಭದ್ರಸೇನನೆಂಬ ಪ್ರಾಣಸಖನನ್ನು ಆತನು ಇರಿಸಿಕೊಂಡಿದ್ದ. ಕಬ್ಬಿಣವನ್ನು ಬಂಗಾರವನ್ನಾಗಿ ಮಾಡಿಸುವ ಗುಣವು ಆ ರತ್ನದಲ್ಲಿತ್ತು. ಆ ರತ್ನ ಪ್ರಕಾಶವು ಯಾವ ಪದಾರ್ಥಗಳ ಮೇಲೆ ಬೀಳುವುದೋ ಅವೆಲ್ಲವೂ ಬಂಗಾರವಾಗಿ ಬಿಡುತ್ತಿದ್ದವು. ಮನದಲ್ಲಿ ಚಿಂತಿಸಿದವುಗಳನ್ನೆಲ್ಲ ಸ್ಮರಣೆಯಿಂದ ಹೊಂದುತ್ತಿದ್ದರು. ಆ ಬಗೆಯಾಗಿ ಆ ಮಾಣಿಕ್ಯದ ಖ್ಯಾತಿ ಉಂಟಾಯಿತು. ಎಲ್ಲ ರಾಜರು ತಮ್ಮ ತಮ್ಮ ರಾಜವೈಭವಕ್ಕೆ ಆ ಮಾಣಿಕ್ಯವು ಒಳ್ಳೆ ತಕ್ಕದ್ದೆಂದು ಬಯಸಹತ್ತಿದರು. ಎಷ್ಟೋ ಜನರು ಪ್ರೇಮದಿಂದ ಅದನ್ನು ಬೇಡುವರು. ಕೆಲವರು ಹಾಗೆಯೇ ತಮ್ಮ ರಾಜದೂತರನ್ನು ಬೇಡಲು ಕಳಿಸುತ್ತಿದ್ದರು. ಕೆಲವರು ಬಲಾತ್ಕಾರದಿಂದ ಕಸಿದುಕೊಳ್ಳಲು ನೋಡುತ್ತಿದ್ದರು. ಒಟ್ಟಿಗೆ ಎಲ್ಲ ರಾಜರುಗಳು ಅದನ್ನು ಬಯಸುವವರೇ ಆಗಿದ್ದರು. ಆ ಮಾಣಿಕ್ಯದ ಕ್ರಯವನ್ನು ಗೊತ್ತುಪಡಿಸಬೇಕು. ಆ ಕ್ರಯಕ್ಕೆ ತಮಗೆ ಮಾರಲು ಕೊಡಬೇಕು. ಒಂದು ವೇಳೆ ಸ್ವಾಭಾವಿಕವಾಗಿ ಕೊಡದಿದ್ದರೆ ಯುದ್ಧಕ್ಕಾಗಿ ನಿಮ್ಮ ಮೇಲೆ ಸಾಗಿ ಬರುವೆವು ಎಂದರು. ಒಂದು ಸಲ ಎಲ್ಲ ರಾಜರು ಕೂಡಿಕೊಂಡು ಭೂಭಾಗದೊಳಗಿನ ಅಪಾರ ಸೈನ್ಯವನ್ನು ಕೂಡಿಸಿದರು. ಆ ಉಜ್ಜಯಿನಿ ನಗರಕ್ಕೆ ಬಂದರು ಮತ್ತು ಸೈನ್ಯದಿಂದ ಆ ನಗರವನ್ನೆಲ್ಲ ಮುತ್ತಿದರು. ಆ ರಾಜರುಗಳೆಲ್ಲ ಮುತ್ತಿಗೆ ಹಾಕಿದ ದಿನವು ಶನಿವಾರ ತ್ರಯೋದಶಿಯಾಗಿತ್ತು. ರಾಜನು ಶಂಕರನ ಪೂಜೆಗೆ ಕುಳಿತಿದ್ದನು.
ತನ್ನ ರಾಜಧಾನಿಗೆ ಮುತ್ತಿಗೆ ಬಿದ್ದ ಸಂಗತಿಯು ಸಹಜವಾಗಿ ಅವನಿಗೆ ತಿಳಿಯಿತು. ಆದಾಗ್ಯೂ ಅವನ ನಿಶ್ಶಂಕ ಮನಸ್ಕನಾಗಿ ಏಕಚಿತ್ತದಿಂದ ಶಿವನನ್ನು ಪೂಜಿಸುತ್ತಾ ಇದ್ದನು. ರಾಜನು ಮಾಡುತ್ತಿರುವ ಮಹಾಬಲೇಶ್ವರನ ಪೂಜೆಯ ಸಡಗರವನ್ನು ನೋಡುವುದಕ್ಕಾಗಿಯೇ ಗೌಳಿಗ ಹುಡುಗರು ಆ ಶಿವಾಲಯಕ್ಕೆ ಬರುತ್ತಿದ್ದರು. ರಾಜನು ಮಾಡುತ್ತಿರುವ ರಾಜೋಪಚಾರದ ಪೂಜೆಯನ್ನು ನೋಡಿ ಗವಳಿಗರ ಮಕ್ಕಳು ಆನಂದಿತರಾದರು ಮತ್ತು ತಮ್ಮೊಳಗೆ, ನಡೆಯಿರಿ, ನಾವು ಲಿಂಗವನ್ನು ಮಾಡಿ ಶಿವಪೂಜೆಯನ್ನು ಮಾಡುವ ಆಟವನ್ನು ಆಡುವ ಎಂದೆನ್ನುತ್ತಾ ಅವರೆಲ್ಲರೂ ವಿನೋದದಿಂದ ತಮ್ಮ ತಮ್ಮ ಮನೆಗಳ ಹತ್ತಿರ ಬಂದರು. ಕಲ್ಲುಗಳನ್ನು ಆರಿಸಿ ತಂದು ಅವುಗಳಿಂದ ಒಂದು ಗುಡಿಯನ್ನು ಕಟ್ಟಿದರು ಹಾಗೂ ಒಂದು ಕಲ್ಲನ್ನು ಲಿಂಗವೆಂದು ಕಲ್ಪಿಸಿದರು. ಅದನ್ನು ಆ ಗುಡಿಯಲ್ಲಿಟ್ಟು ಪೂಜಿಸತೊಡಗಿದರು. ಒಳ್ಳೆಯ ವೈಭವದಿಂದ ಉತ್ಸಾಹದಿಂದ ಶಿವನನ್ನು ಪೂಜಿಸಿದರು. ಶಿವನು ಪ್ರತಿ ಪೂಜೆಗೆ ಪ್ರೀತನಾಗುತ್ತಿದ್ದನು. ಆದ್ದರಿಂದ ಶಿವಪೂಜೆಗಾಗಿ ಹಲವು ಬಗೆಯ ಪತ್ರಿಯನ್ನು ಸಾಂಗವಾಗಿ ಕಲ್ಪಿಸಿದರು. ಷೋಡಶೋಪಚಾರ ಅಂದರೆ 16 ಬಗೆಯ ಉಪಚಾರದ ಪೂಜೆಯನ್ನು ಮಾಡುತ್ತಿದ್ದರು. ಉದಕ ನೈವೇದ್ಯಗಳನ್ನು ಸಮರ್ಪಿಸುತ್ತಿದ್ದರು. ಈ ಬಗೆಯಾಗಿ ಆ ಗೋಪಕುಮಾರರು ಕೌತುಕದಿಂದ ಪೂಜಿಸಿ ಆಟವನ್ನು ಆಡುತ್ತಿದ್ದರು. ಹಸಿವೆ ನೀರಡಿಕೆಗಳನ್ನು ಮರೆತು ಆ ಬಾಲಕರು ಹೊತ್ತನ್ನೂ ಅರಿಯದೆ ಆಟದಲ್ಲಿ ತದೇಕಚಿತ್ತರಾಗುತ್ತಿದ್ದರು. ವೇಳೆಯಾದರೂ ಮಕ್ಕಳು ಊಟಕ್ಕೆ ಬಾರದ್ದನ್ನು ಗೋಪಸ್ತ್ರೀಯರು ಕಂಡು ಅದಕ್ಕಾಗಿ ಅವರು ಆಟವಾಡುವಲ್ಲಿಗೆ ತಾವೇ ಬಂದರು. ತಮ್ಮ ತಮ್ಮ ಮಕ್ಕಳನ್ನು ಊಟಕ್ಕೆ ಮನೆಗೆ ಕರೆದೊಯ್ದರು. ಆದ್ದರಿಂದ ಅಲ್ಲಿ ಕೂಡಿದ ಎಲ್ಲ ಹುಡುಗರು ಹೋಗಿಬಿಟ್ಟರು. ಅವರಲ್ಲಿ ಒಬ್ಬ ಗೋಪಕುಮಾರನು ಲಿಂಗವನ್ನು ಅಗಲಿ ಮನೆಗೆ ಹೋಗಲಾರೆನು. ಅದರಿಂದ ಆತನ ತಾಯಿಯು ಸಿಟ್ಟಾಗಿ ಹತ್ತಿರ ಬಂದು ತನ್ನ ಮಗುವನ್ನು ಹೊಡೆದಳು. ಮಗನೇ, ರಾತ್ರಿ ಆಯಿತು, ಹಸಿದಿರುವಿ, ಊಟ ಮಾಡುವಿಯಂತೆ, ಮನೆಗೆ ನಡೆ ಎಂದಳು. ತಾಯಿ ಎಷ್ಟು ಹೇಳಿದಾಗ್ಯೂ ಏನು ಮಾಡಿದರೂ ಆ ಬಾಲಕನು ಕೇಳಲಿಲ್ಲ. ಅದನ್ನು ಲಕ್ಷಿಸದೆ ಪೂಜೆಯ ಆಟದಲ್ಲಿ ಮೈಮರೆತು ಹಾಗೆಯೇ ಕುಳಿತುಕೊಂಡನು. ಅದರಿಂದ ಗೌಳಿಗಿತ್ತಿಯಾದ ತಾಯಿಯು ಬಹಳ ಸಿಟ್ಟಾಗಿ ಸಿಟ್ಟಿನ ಬರದಲ್ಲಿ ಮಾಡಿದಳೇನೆಂದರೆ, ಅಂಗಳದಲ್ಲಿ ಆಟದ ರೂಪದಿಂದ ಹೂಡಿದ ಪೂಜೆಯನ್ನೆಲ್ಲ ಕೆಡಿಸಿದಳು, ಗುಡಿಯನ್ನು ಕೆಡಹಿದಳು, ಲಿಂಗವನ್ನು ದೂರ ಬಿಸಾಕಿದಳು. ಅಲ್ಲದೆ ಮಗುವನ್ನು ಅಲ್ಲಿಯೇ ಬಿಟ್ಟು ಮನೆಗೆ ಹೋದಳು. ತದೇಕ ಚಿತ್ತದಿಂದ ಮಾಡುತ್ತಿರುವ ಶಂಕರನ ಪೂಜೆಯನ್ನು ತಾಯಿಯು ಕೆಡಿಸಿ ಲಿಂಗವನ್ನು ಬಿಸಾಡಿದ ಕ್ಷಣವೇ ಮೈಮರೆತ ಬಾಲಕನು ಅರಿವುಗೊಂಡನು. ತನ್ನ ಅತ್ಯಂತ ಪ್ರೀತಿಯ ಪೂಜೆಯ ಆಟವನ್ನು ಕೆಡಿಸುವುದಕ್ಕಾಗಿ ಬಹಳ ಸಿಟ್ಟಾದನು. ಬಾಲಕರಿಗೆ ಅಳುವೆ ಬಲವೆಂಬಂತೆ ಹಲವು ಬಗೆಯಾಗಿ ಶೋಕಿಸತೊಡಗಿದನು. ಅಲ್ಲದೆ ಕ್ಷಣ ಹೊತ್ತು ಮೂರ್ಛಿತನಾಗಿ ಭೂಮಿಗೆ ಬಿದ್ದುಕೊಂಡನು. ಮತ್ತೆ ಎಚ್ಚರವಾಗಲು ಪೂಜೆಯ ಆಟವನ್ನೆಲ್ಲ ಕೆಟ್ಟದ್ದನ್ನು ನೋಡಿ ಬಹಳ ನೊಂದನು. ಅದರಿಂದ ಮತ್ತೆ ಕಳವಳಗೊಂಡನು. ಲಿಂಗಸ್ಥಾನದಲ್ಲಿ ಮತ್ತೆ ತನ್ನ ಚಿತ್ತವನ್ನು ಲಯಗೊಳಿಸಿದನು. ಶಾಂತಿಗಾಗಿ ಜೀವನವನ್ನು ಕಳೆದುಕೊಳ್ಳಲು ಸಿದ್ಧನಾದನು. ದೇವನಾಗಲಿ ಗುರುವಾಗಲಿ ಆತ್ಮಾರ್ಪಣೆಗೆ ಸಿದ್ಧನಾದ ಭಕ್ತನಿಗೆ ಮೆಚ್ಚುವನಲ್ಲವೇ? ಕೂಡಲೇ ಶೂಲಪಾಣಿಯು ಆ ಗೋಪಿಯ ಮಗುವಿಗೆ ಪ್ರಸನ್ನನಾದನು. ಆಗ ದೈವಲೀಲೆಯಿಂದ ಅತ್ಯುದ್ಭುತವೂ ವಿಚಿತ್ರವೂ ಆದ ಘಟನೆಯು ಸಂಭವಿಸಿತು. ಸೂರ್ಯ ತೇಜದಿಂದ ಪ್ರಕಾಶಗೊಂಡು ಶೋಭಿಸುವ ರತ್ನಖಚಿತವಾದ ಭವ್ಯವೂ ದಿವ್ಯವೂ ಆದ ಶಿವಾಲಯವೊಂದು ನಿರ್ಮಿತವಾಯಿತು. ಅದರ ಗರ್ಭಾಗಾರದಲ್ಲಿ ಒಂದು ರತ್ನಮಯವಾದ ಲಿಂಗವು ಸ್ಥಾಪಿತವಾದುದನ್ನು ಕಾಣುತ್ತಿದ್ದ. ಬಾಲಕನು ಎಚ್ಚೆತ್ತು ಕಣ್ಣೆರೆದು ಅದೆಲ್ಲವನ್ನು ನೋಡಿದನು. ನೋಡುತ್ತಿರುವುದರಲ್ಲಿ ಆ ರತ್ನಲಿಂಗದಿಂದ ಗೌರಿ ರಮಣನು ನಿಜರೂಪದೊಂದಿಗೆ ಪ್ರತ್ಯಕ್ಷನಾದನು. ಪ್ರೀತಿಯಿಂದ ಗೋಪ ಬಾಲಕನನ್ನು ಕೈ ಹಿಡಿದು ಮೇಲಕ್ಕೆಬ್ಬಿಸಿದನು. ಮೈದಡವಿ, ಮಗು, ನಿನಗೆ ಪ್ರಸನ್ನನಾಗಿರುವೆ, ನೀನು ಬಯಸಿದುದನ್ನೆಲ್ಲ ಕೊಡುವೆ, ಬೇಕಾದುದನ್ನು ಬೇಡಿಕೋ ಎಂದು ಹೇಳಿದನು. ಗೋಪಬಾಲಕನು ದೇವನ ಅಸ್ತಿತ್ವವನ್ನು ಮೊದಲು ಕೇಳಿ ತಿಳಿದಿದ್ದನು. ಆ ಕೇಳಿಕೆಯಲ್ಲಿ ಪೂರ್ಣ ವಿಶ್ವಾಸವಿಟ್ಟು ಭಜಿಸುತ್ತಿದ್ದನು. ಅಂತೆ ಅದರ ಫಲವಾಗಿ ಈಗ ದೇವನನ್ನು ಸಾಕ್ಷಾತ್ಕರಿಸಿಕೊಂಡನು. ಪ್ರತ್ಯಕ್ಷ ಕಣ್ಣಾರೆ ಕಂಡನು. ಕಣ್ತುಂಬ ಕಂಡು ವಂದಿಸಿ ದೇವರನ್ನು ಕುರಿತು, ಪ್ರಭುವೇ, ಪ್ರದೋಷ ಸಮಯದಲ್ಲಿ ಮಾಡಲಾದ ನಿನ್ನ ಪೂಜೆಯನ್ನು ನನ್ನ ತಾಯಿಯು ಕೆಡಿಸಿದಳು. ಅದರಿಂದ ನೀನು ಆಕೆಯ ಮೇಲೆ ಸಿಟ್ಟಾಗಕೂಡದು, ಕ್ಷಮಿಸಬೇಕು ಎಂದು ಪ್ರಾರ್ಥಿಸಿದನು. ಈಶ್ವರನು ಬೋಲಾ ಚಕ್ರವರ್ತಿಯು ಒಳ್ಳೆಯ ಪ್ರೀತಿಯಿಂದ ವರವನ್ನು ದಯಪಾಲಿಸಿದನು. ಮಗು, ಪ್ರದೋಷ ಸಮಯದಲ್ಲಿ ನನ್ನ ಪೂಜೆಯನ್ನು ನಿನ್ನ ತಾಯಿಯು ನೋಡಿದಳಷ್ಟೆ. ಅದರಿಂದ ಮುಂದಿನ ಜನ್ಮದಲ್ಲಿ ಅವಳು ಗವಳಿಗಳ ದೇವಜನನಿಯಾಗುವಳು. ಆಕೆಯ ಹೊಟ್ಟೆಯಿಂದ ಲೋಕರಕ್ಷಕನಾದ ವಿಷ್ಣುದೇವನೇ ಅವತರಿಸುತ್ತಾನೆ ಕೃಷ್ಣನೆಂಬ ಹೆಸರಿನಿಂದ. ಈಗ ಅವಳು ಪೂಜೆ ಮಾಡಲಿಲ್ಲವೆಂಬ ಕಾರಣದಿಂದ ಆತನನ್ನು, ಶಂಭುವನ್ನು ಮಗನೆಂದು ಜೋಕೆ ಮಾಡುವಳು. ನೀನು ಏನೇನನ್ನು ಬಯಸುವಿಯೋ ಅದೆಲ್ಲವನ್ನು ಬೇಗ ಪಡೆಯುವಿ. ಇದು ನಿಶ್ಚಿತವೆಂದು ನಂಬು. ನಿನ್ನ ವಂಶದಲ್ಲಿ ಸಕಲ ಸೌಖ್ಯಗಳು ನೆಲೆಸುವುವು. ಮಕ್ಕಳು ಮೊಮ್ಮಕ್ಕಳೊಂದಿಗೆ ಬಾಳುವಿ. ಇಂತೂ ಗಿರಿಜಾಪತಿಯು ಪ್ರಸನ್ನನಾಗಿ ಗೋಪಬಾಲಕನಿಗೆ ವರಗಳನ್ನು ಕರುಣಿಸಿದನು. ಮತ್ತೆ ಆ ರತ್ನಮಯ ಲಿಂಗದಲ್ಲಿಯೇ ಅಂತರ್ಧಾನ ಹೊಂದಿದನು. ಹೇಗೆ ತೋರುತ್ತಿತ್ತೋ ಹಾಗೆ ಆ ಗವಳಿಗರ ಮನೆಯಲ್ಲಿ ರತ್ನಖಚಿತ ಲಿಂಗವುಳ್ಳ
ರತ್ನಗಳಿಂದ ಕಟ್ಟಿದ ಶಿವಾಲಯವೊಂದು ಉಳಿಯಿತು. ಅದು ಕೋಟಿ ಸೂರ್ಯರು ಒಮ್ಮೆಲೇ ಉದಯಿಸಿದರೆ ಉಂಟಾಗುವಷ್ಟು ಪ್ರಕಾಶದಿಂದ ಬೆಳಗುತ್ತಿತ್ತು. ಸುರಮ್ಯವಾಗಿತ್ತು. ಅದು ಗೋಪಕುಮಾರನಂತಹ ಬಾಲಕನ ನಿತಾಂತ ಭಕ್ತಿಯಿಂದ ನಿರ್ಮಿತವಾದದ್ದು. ಅಘಟಿತ ಘಟನಾ ಸಾಮರ್ಥ್ಯವುಳ್ಳ ಶಿವನಿಂದ ರಚಿತವಾದದ್ದು. ಅಂದ ಮೇಲೆ ಹೀಗಿರುವಲ್ಲಿ ಅಚ್ಚರಿಯೇನು? ನಗರದ ಜನತೆಯೆಲ್ಲರೂ ಅಚ್ಚರಿಗೊಂಡು ಇದೇನು ಪ್ರಕಾಶವು, ಈಗಲೇ ಸೂರ್ಯನು ಉದಯ ಹೊಂದಿದನೆ ಎಂದೆನ್ನುತ್ತಾ ಶಂಕಿತರಾದರು. ಅಲೌಕಿಕವಾದ ರತ್ನವನ್ನು ಅಪಹರಿಸುವ ದುಷ್ಟಬುದ್ಧಿಯಿಂದ ದಂಡೆತ್ತಿ ಬಂದಿದ್ದರು ಪರರಾಷ್ಟ್ರದ ರಾಜರು. ಪಟ್ಟಣಕ್ಕೆ ಬಿಗಿಯಾದ ಮುತ್ತಿಗೆಯನ್ನು ಬಿಗಿದಿದ್ದರು. ಅವರು ಮಹಾಪ್ರಕಾಶದಿಂದ ಬೆಳಗುವ ನಗರವನ್ನು ಕಂಡು ತೀರಾ ಆಶ್ಚರ್ಯಚಕಿತರಾದರು. ದ್ವೇಷ ಭಾವನೆಯನ್ನು ತ್ಯಜಿಸಿದರು. ಅಲ್ಲಿಯ ಅರಸನನ್ನು ಭೇಟಿಯಾಗಬೇಕೆಂದು ಒಳ್ಳೆಯ ಮಾತುಗಳನ್ನು ಆಡಹತ್ತಿದರು. ಆಹಾ, ನೋಡಿ, ಇದು ಎಂತಹ ಪವಿತ್ರವಾದ ನಗರವು! ಇಲ್ಲಿ ರಾತ್ರಿಯೂ ಕೂಡ ಸೂರ್ಯನು ಉದಯಿಸುವನಲ್ಲ. ಅಂದ ಮೇಲೆ ಇಲ್ಲಿಯ ರಾಜನು ತೀರಾ ಪುಣ್ಯ ಪ್ರತಾಪಿಯಾಗಿರಲೇಬೇಕು. ಇಂತಹವನೊಡನೆ ಅದೆಂತಹ ಹಗೆತನವು! ಹೀಗೆಂದು ಅವರೆಲ್ಲರೂ ತಮ್ಮ ತಮ್ಮದೊಳಗೆ ಆಲೋಚಿಸಿದರು. ಇಂತಹ ರಾಜನೊಡನೆ ವಿರೋಧಿಸಿದ್ದಕ್ಕಾಗಿ ಹಳಹಳಿಸಿದರು ಮತ್ತು ಪ್ರೀತಿಯಿಂದ ತಮ್ಮನ್ನು ಕಾಣಲು ಉತ್ಸುಕರಾಗಿರುವವೆಂದು ಚಂದ್ರಸೇನ ರಾಜನಿಗೆ ತಿಳಿಸಲು ದೂತರನ್ನು ಕಳುಹಿದರು. ಅವನಾದರೂ ಒಳ್ಳೆಯ ಸಂತೋಷದಿಂದ ನಗರದೊಳಗಿನ ತನ್ನ ಅರಮನೆಗೆ ಬರಲು ತಿಳಿಸಿದನು. ಇಷ್ಟೆಲ್ಲ ಪರರಾಜರೊಡನೆ ಮಾತುಕತೆಯಾಗುವ ಮೊದಲೇ ನಗರವು ಕೋಟಿ ಸೂರ್ಯರಷ್ಟು ಪ್ರಕಾಶದಿಂದ ಬೆಳಗುವುದನ್ನು ನೋಡಿ ಜನತೆಯಿಂದ ತಾನೂ ಅಚ್ಚರಿಗೊಂಡನು. ಅಲ್ಲದೆ ರಾತ್ರಿಯ ಕಗ್ಗತ್ತಲೆಯಲ್ಲಿ ಅದೆಂತು ಸೂರ್ಯನು ಉದಯಿಸಿದನು ಎಂಬ ವಿಷಯವನ್ನು ಕೇಳಿದನು. ಪರರಾಜರೆಲ್ಲರೂ ಚಂದ್ರಸೇನ ರಾಜರೊಡನೆ ಈ ಕೌತುಕವನ್ನು ನೋಡಲು ಬಂದರು. ಆಗ ಅವರಿಗೆಲ್ಲರಿಗೂ ಉಪಮೆಯಿಲ್ಲದ ರತ್ನಖಚಿತವೂ ವಿಚಿತ್ರವೂ ಆದ ಶಿವಾಲಯವು ತೋರಿತು. ಅದರಂತೆಯೇ ಗವಳಿಗರ ಮನೆ ಅದಾದರೂ ಅತ್ಯದ್ಭುತ ರೀತಿಯಲ್ಲಿ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿತ್ತು. ಅದನ್ನು ಕಂಡು ಚಂದ್ರಸೇನ ರಾಜನು ಗೋಪಕುಮಾರನನ್ನು ಇಂತಹ ರತ್ನಖಚಿತವಾದ ಶಿವಾಲಯವು ರತ್ನಮಯ ಲಿಂಗವು ಒಮ್ಮೆಲೇ ನಿರ್ಮಾಣಗೊಂಡ ಬಗೆಯನ್ನು ವಿಚಾರಿಸಿದನು. ಆಗಲ ಬಾಲಕನು, ಪ್ರಭುವೇ, ನೀವು ಮಾಡುತ್ತಲಿರುವ ಪೂಜೆಯನ್ನು ನೋಡಿ ನಮಗೂ ಹಾಗೆ ಮಾಡಬೇಕೆಂಬ ಉತ್ಸುಕತೆ ಉಂಟಾಯಿತು. ಆದ್ದರಿಂದ ನಾವೆಲ್ಲ ಹುಡುಗರು ಕೂಡಿಕೊಂಡು ಶಿವಲಿಂಗದ ಪೂಜೆಯ ಆಟವನ್ನು ಹೂಡಿದೆವು ಎಂಬುದು ಮುಂತಾಗಿ ಶಿವಪ್ರಸನ್ನತೆ, ರತ್ನಖಚಿತ ಶಿವಾಲಯ ಮತ್ತು ರತ್ನಮಯ ಲಿಂಗಗಳ ನಿರ್ಮಿತಿಯವರೆಗಿನ ಸಂಗತಿಗಳನ್ನೆಲ್ಲ ಅರುಹಿದನು. ಅಮಾನುಷವಾದ ಶಿವಲೀಲೆಯನ್ನುಂಟು ಮಾಡಿಸಿದ ಗೋಪಕುಮಾರನ ಭಕ್ತಿಯು ವರ್ಣನೆಗೆ ಮೀರಿದುದು ಎಂದು ಅವರೆಲ್ಲ ರಾಜರು ಆ ಬಾಲಕನನ್ನು ಸಂತೋಷದಿಂದ ಗೌರವಿಸಿದರು. ಅಲ್ಲದೆ, ಕುಮಾರ, ನೀನು ಅಸಾಮಾನ್ಯನು. ಇನ್ನು ನೀನು ಗೋಪವಂಶಕ್ಕೆಲ್ಲ ಅಧಿರಾಜನಾಗು ಎಂದು ಹಲವಾರು ದೇಶಗಳನ್ನು ಸಂಪತ್ತನ್ನು ಕೊಟ್ಟರು. ಹಾಗೂ ಅವರೆಲ್ಲ ಪುಣ್ಯಾತ್ಮ ರಾಜನ ಮತ್ತು ಪುಣ್ಯಕ್ಷೇತ್ರಕ್ಕೆ ಸಮಾನವಾದ ರಾಜ್ಯದ ದರ್ಶನದಿಂದ ತಾವೂ ತೀರ ಪುಣ್ಯಭಾಗಿಗಳೆಂದು ಕಲ್ಪಿಸಿದರು. ಆನಂದದಿಂದ ತಂತಮ್ಮ ರಾಜ್ಯಗಳಿಗೆ ತೆರಳಿದರು. ಚಂದ್ರಸೇನ ರಾಜನು ಯಾವ ಬಗೆಯ ತೊಂದರೆಯೂ ಇಲ್ಲದೆ ನಿರ್ಭಯನಾದನು. ಶನಿ ಪ್ರದೋಷದ ಪೂಜೆಯ ಫಲ ಇದು. ಇಂತಹ ಪೂಜಕರಾದವರಿಗೆ ಭಯವೇ ತರದು. ಅವರನ್ನು ಕಾಯಲು ಶೂಲಪಾಣಿಯು ಸದಾ ಸನ್ನದ್ಧನಾಗಿರುವನು. ಅನಂತರ ಗೋಪಕುಮಾರನು ತನ್ನ ತಾಯಿಯ ಹತ್ತಿರ ಬಂದನು. ನಡೆದ ಸಂಗತಿಯನ್ನೆಲ್ಲ ವಿಸ್ತಾರವಾಗಿ ಹೇಳಿದನು. ಮತ್ತು ತಾಯಿ, ಇನ್ನು ಮುಂದೆ ನಿನ್ನ ಉದರದಿಂದ ಶ್ರೀಮನ್ನಾರಾಯಣನು ಅವತರಿಸಿ ಬರುವನು. ಹೀಗೆಂದು ಸಾಕ್ಷಾತ್ ಈಶ್ವರನು ವರವನ್ನು ದಯಪಾಲಿಸಿದ್ದಾನೆ. ಇದರಲ್ಲಿ ನೀನು ಎಳ್ಳಷ್ಟು ಸಂಶಯ ಬೇಡ. ಪ್ರದೋಷ ಪೂಜೆಯನ್ನು ನೋಡಿ ನಿನ್ನ ಮೇಲೆ ಈಶ್ವರನು ಸಂತುಷ್ಟನಾಗಿದ್ದಾನೆ. ನೀನು ಪ್ರದೋಷ ಪೂಜೆಯನ್ನು ಕೆಡಿಸಿದಿ. ಆ ಪೂಜೆಯು ಶಿವನಿಗೆ ತೀರಾ ಪ್ರಿಯವಾದುದು. ಆದುದರಿಂದ ಆತನು ಸಿಟ್ಟಾಗಬಹುದು, ನಮಗೆ ಕೇಡು ಉಂಟಾಗಬಹುದು ಎಂದು ನಾನು ಆ ಶೂಲಪಾಣಿಯನ್ನು ಪ್ರಾರ್ಥಿಸಿದೆನು. ಕ್ಷಮೆಯನ್ನು ಪಡೆದನು ಎಂಬ ವೃತ್ತಾಂತವನ್ನು ತಾಯಿಗೆ ತಿಳಿಸಿದನು. ಈ ಪ್ರಕಾರ ಪ್ರದೋಷ ಪೂಜೆಯ ಫಲವಾಗಿ ಗೋಪಕುಮಾರನು ಆತನ ತಾಯಿಯು ಈಶ್ವರನಿಂದ ಮೇಲಾದ ವರವನ್ನು ಪಡೆದರು. ಶಿವನ ಅನುಗ್ರಹದಿಂದ ತುಂಬ ಸುಖಿಗಳಾದರು. ಈ ಕಥಾ ಸನ್ನಿವೇಶವನ್ನು ಆಗ ಶ್ರೀಪಾದಯತಿಗಳು ವಿಪ್ರಸ್ತ್ರೀಯಾದ ಅಂಬಿಕೆಗೆ ಹೇಳಿದರು. ಅಲ್ಲದೆ, ಇನ್ನು ಅಮ್ಮ, ನನ್ನಂತಹ ಮಗನೇ ನಿನ್ನ ಹೊಟ್ಟೆಯಿಂದ ಹುಟ್ಟಬೇಕೆಂದು ಅಪೇಕ್ಷಿಸುವಿಯಷ್ಟೇ. ಹಾಗಿದ್ದರೆ ಸಂಶಯವನ್ನು ಬಿಡು, ನಿರ್ಧಾರ ಭಾವನೆಯುಳ್ಳವಳಾಗು. ಶನಿಪ್ರದೋಷ ಸಮಯಕ್ಕೆ ತಪ್ಪದೆ ಶಂಭುವನ್ನು ಪೂಜಿಸು. ಹೀಗೆಂದು ಶ್ರೀಪಾದಯತಿಗಳು ಬೋಳೆ ಜನರ ಸರಳ ಮನಸ್ಸಿನ ಜನರ ಚಕ್ರವರ್ತಿಯಾದ, ಅಂದರೆ ರಾಜನಾದ ಶಂಕರನ ಸ್ವರೂಪವನ್ನು ತಳೆದನು. ಆ ಬ್ರಾಹ್ಮಣ ಸ್ತ್ರೀಯಳ ನಿರ್ಮಲ ಭಾವವನ್ನು ತಿಳಿದರು. ಆಗ ಅವಳಿಗೆ ಪ್ರಸನ್ನರಾದರು. ಅವಳ ಮೂಢ ಪುತ್ರನನ್ನು ಹತ್ತಿರ ಕರೆದರು. ಆತನ ತಲೆಯ ಮೇಲೆ ತಮ್ಮ ವರದ ಹಸ್ತವನ್ನು ಇರಿಸಿದರು. ತತ್ಕಾಲವೇ ಆ ಮಂದಮತಿಗೆ ಜ್ಞಾನೋದಯವಾಯಿತು. 3 ವೇದಗಳನ್ನು ಬಲ್ಲವನು, ಶಾಸ್ತ್ರಜ್ಞನೂ ಆದನು. ವೇದಶಾಸ್ತ್ರ ಮೊದಲಾದವುಗಳ ಬಗ್ಗೆ ತರ್ಕಯುಕ್ತವಾದ ಭಾಷೆಯನ್ನು ಸ್ಪಷ್ಟವಾಗಿ ಉಚ್ಚರಿಸತೊಡಗಿದನು. ಆದ್ದರಿಂದ ಅತ್ಯಂತ ವಿಸ್ಮಯ ಉಂಟಾಯಿತು. ವಿಪ್ರರೆಲ್ಲರೂ ಹೆಚ್ಚಿನ ಅಚ್ಚರಿಯೆಂದು ಅನ್ನತೊಡಗಿದರು. ಎಲ್ಲರಂತೆ ಆತನ ತಾಯಿಯಾದ ಅಂಬಿಕೆಗಾದರೂ ಕೌತುಕ ಉಂಟಾಯಿತು. ಈ ಯತಿಯು ನಿಶ್ಚಯವಾಗಿ ಈಶ್ವರನೇ ಇರಬಹುದು.
ಕಾರಣಿಕ ಅವತಾರಿಯು. ಜಗದುದ್ಧಾರಕ್ಕಾಗಿ ಮನುಷ್ಯ ದೇಹವನ್ನು ಧರಿಸಿ ಭೂಮಿಗೆ ಬಂದಿರುವನು. ಪೂರ್ವ ಜನ್ಮಗಳಲ್ಲಿ ದೊರಕಿಸಿದ ಪುಣ್ಯದ ಬಲವು ದೊಡ್ಡದು ಎಂಬುದು ನಿಶ್ಚಿತ. ಅಂತೆಯೇ ಈ ಸಮಯವನ್ನು ಪಡೆದೆವು. ಶ್ರೀ ಗುರುನಾಥನು ದರ್ಶನ ಕೊಟ್ಟನು ಎಂದು ಮತ್ತೆ ಮತ್ತೆ ನಮಸ್ಕರಿಸಿದಳು. ಮತ್ತು ಅವಳು ಆ ಯತಿಯನ್ನು ಕುರಿತು, ಗುರುವರನೇ, ನಮ್ಮ ಪಾಲಿಗೆ ಈಶ್ವರನೆಂದರೆ ನೀನೇ ಆಗಿರುವೆ. ಪ್ರದೋಷ ಸಮಯಕ್ಕೆ ನಾನು ಭಕ್ತಿಯಿಂದ ನಿನ್ನನ್ನು ಪೂಜಿಸಿದೆ. ನಿನ್ನ ವಾಕ್ಯವು ಎಂದೂ ಸುಳ್ಳಾಗಲರಿಯದು. ಮುಂದಿನ ಜನ್ಮದಲ್ಲಿ ನಿನ್ನಂತಹದೇ ಮಗನು ನನಗೆ ಹುಟ್ಟಬೇಕು ಎಂದು ನುಡಿದಳು. ಆ ಅಂಬಿಕೆಯು ತನ್ನ ನಿರ್ಧಾರದಂತೆ ನಿತ್ಯವೂ ಪ್ರದೋಷ ಸಮಯಕ್ಕೆ ಶ್ರೀಪಾದಯತಿಯನ್ನು ಪೂಜಿಸತೊಡಗಿದಳು. ಆದ್ದರಿಂದ ಆಕೆಯ ಮಗನು ಜ್ಞಾನಿಯಾದನು, ವೇದಶಾಸ್ತ್ರ ಸಂಪನ್ನನಾದನು, ಎಲ್ಲರಿಗಿಂತಲೂ ಹೆಚ್ಚಾಗಿ ಎಲ್ಲರಿಗೂ ಅತಿಶಯ ಪೂಜ್ಯನಾಗಿ ಕುಳಿತನು. ಮುಂದೆ ಆತನ ಮದುವೆಯಾಯಿತು. ಮಕ್ಕಳು ಮೊಮ್ಮಕ್ಕಳೊಂದಿಗೆ ಹರ್ಷದಿಂದ ಬಾಳಿದನು. ಶ್ರೀ ಗುರುವಿನ ಕೃಪೆಯನ್ನು ಹೊಂದಿದವನಿಗೆ ದೊರಕದೆ ಇರುವಂತಹದ್ದು ಯಾವುದೂ ಇಲ್ಲ. ಎಲ್ಲವೂ ಲಭ್ಯವು. ನಾಮಧಾರಕ ಶ್ರೀಮಂತ. ಈ ಬಗೆಯಾಗಿ ಶ್ರೀ ಗುರುವು ತೀರಾ ಕೃಪಾವಂತನು. ಭಕ್ತ ಜನರೆಲ್ಲ ಆತನಿಂದ ರಕ್ಷಿಸಲ್ಪಡುವರು. ಶಿಷ್ಯನೇ ಲಕ್ಷ್ಯವಿಟ್ಟು ಕೇಳು. ಹೀಗೆಂದು ನಾಮಧಾರಕನು ಭಕ್ತನಿಗೆ ಸಿದ್ಧಿಯತಿವರನು ವಿಸ್ತಾರವಾಗಿ ಗುರುಚರಿತ್ರೆ ಹೇಳಿದನು. ಅದನ್ನು ಎಲ್ಲ ಭಕ್ತರು ಹರ್ಷಿತರಾಗಿ ಕೇಳಬೇಕು, ತಮ್ಮ ಆತ್ಮ ಕಲ್ಯಾಣವನ್ನು ಸಾಧಿಸಿಕೊಳ್ಳಬೇಕು ಎಂದು ಸರಸ್ವತಿ ಗಂಗಾಧರನು ಹೇಳುವನು. ಇತಿ ಶ್ರೀ ಗುರುಚರಿತಾಮೃತೆ ಪರಮಕಥಾಕಲ್ಪತರೌ ಶ್ರೀ ನೃಸಿಂಹ ಸರಸ್ವತ್ಯುಪಾಖ್ಯಾನೆ ಸಿದ್ಧನಾಮಧಾರಕ ಸಂವಾದೆ ಶನಿಪ್ರದೋಷವೃತ ಮಹಾತ್ಮ್ಯ ಕಥನಂ ನಾಮ ಅಷ್ಟಮೋಧ್ಯಾಯಃ. ಸ್ನೇಹಿತರೆ, ಇದುವರೆಗೂ ಶ್ರೀ ಗುರುಚರಿತ್ರೆಯ 8ನೇ ಅಧ್ಯಾಯವನ್ನು ಎಲ್ಲರೂ ಆಲಿಸಿದಿರಿ ಹಾಗೂ ನೋಡಿದಿರಿ. ಇನ್ನು ಮುಂದಿನ ಅಧ್ಯಾಯಗಳನ್ನು ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸುವಿರಿ. ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವಿಡಿಯೋಗಳನ್ನು ಹೆಚ್ಚಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.